ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತ್ತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಾಗವತ ಪ್ರಥಮ ಸ್ಕಂದ ನವಮೋಧ್ಯಾಯದಲ್ಲಿ 36ನೇ ಶ್ಲೋಕ. ಧರ್ಮಾನ್ ಪ್ರವದತಸ್ತಸ್ಯ ಸಕಾಲ ಪ್ರತ್ಯುಪಸ್ಥಿತಃ ಯೋ ಯೋಗಿನಃ ಛಂದಮೃತ್ಯೋರ್ವಾಂಛಿತಸ್ತು ಉತ್ತರಾಯಣಃ. ಹಿಂದೆ ನೋಡಿದಂತೆ ಯುಧಿಷ್ಠಿರನ ಅನೇಕ ಪ್ರಶ್ನೆಗಳಿಗೆ ಭೀಷ್ಮಾಚಾರ್ಯರು ಉತ್ತರವನ್ನು ಕೊಟ್ಟರು. ಹಾಗೆ ಅಂತ ದಾನ ಧರ್ಮ ಪರ್ವ, ರಾಜ್ಯ ಧರ್ಮ, ಮೋಕ್ಷ ಧರ್ಮ ಇತ್ಯಾದಿ ಅನೇಕ ಸ್ತ್ರೀ ಧರ್ಮ, ಭಗವಂತನ ಧರ್ಮ. ಶ್ಲೋಕ ಪ್ರಥಮ ಸ್ಕಂದ ನವಮೋಧ್ಯಾಯದಲ್ಲಿ 36ನೇ ಶ್ಲೋಕ. 36. ಧರ್ಮಾನ್ ಪ್ರಬದತಸ್ತಸ್ಯ ಸಕಾಲ ಪ್ರತ್ಯುಪಸ್ಥಿತಃ. ಈ ರೀತಿಯಾಗಿ ಧರ್ಮಗಳನ್ನೆಲ್ಲ ಅವರು ಉಪನ್ಯಾಸ ಮಾಡ್ತಾ ಇರುವಾಗ ಸಹ ಕಾಲ ಪ್ರತ್ಯುಪಸ್ಥಿತಃ, ಆ ಕಾಲ ಬಂದೊದಗಿತು ಅಂತಾರೆ. ಯಾವ ಕಾಲ? ಯಾವ ಕಾಲದಲ್ಲಿ ದೇಹ ಬಿಟ್ಟರೆ ಅತಿಶಯವಾದ ಒಂದು ಸುಖ ಪ್ರಾಪ್ತಿ ಆಗ್ತದೆ, ಅದಕ್ಕಾಗಿ ಆ ಕಾಲವನ್ನು ನಿರೀಕ್ಷೆ ಮಾಡ್ತಾ ಇದ್ರು ಭೀಷ್ಮಾಚಾರ್ಯರು ಅಂತ. ನೋಡಿ, ಈಗ ಗೀತಾ ಜಯಂತಿ ಬಂತು, ಆ ಸಂದರ್ಭದಲ್ಲಿ ಯುದ್ಧ ಪ್ರಾರಂಭವಾಗಿತ್ತು ಅಂತ ಇಟ್ಕೊಳ್ಳೋಣ. ಅಲ್ಲಿಂದ ಸುಮಾರು 18 ದಿವಸ ಯುದ್ಧ ನಡೆಯಿತು. ಅದಾದ ಮೇಲೆ ಅಕಸ್ಮಾತ್ ಮಾರ್ಗಶಿರದಲ್ಲೇ ಮುಗೀತು ಅಂತ ಇಟ್ಕೊಳ್ಳೋಣ. ಯುದ್ಧ ಮಾರ್ಗಶಿರ ಮಾಸದಲ್ಲೇ ಮುಗೀತದೆ. ಅದು ಎಲ್ಲಿ ತನಕ ಬರ್ತದೆ? ಉತ್ತರಾಯಣ, ಇನ್ನು ಮಕರ ಸಂಕ್ರಮಣ ಆಗಬೇಕು, ಅಷ್ಟರ ತನಕ ಅವ್ರು ಕಾಯ್ತಾ ಇದ್ರು ಅಂತ. ಉತ್ತರಾಯಣ ಪುಣ್ಯಕ್ಕಾಗಿ ಅಲ್ಲೇ ಬರ್ತದೆ ನೋಡಿ. ಅಲ್ಲಿ ತನಕ ಅವರು ಕಾಯ್ತಾ ಇದ್ರು. ಕಾಲ ಪ್ರತ್ಯುಪಸ್ಥಿತಃ ಯೋ ಯೋಗಿನಃ ಛಂದ ಮೃತ್ಯೋಹೋ. ಛಂದ ಮೃತ್ಯು ಅಂದ್ರೆ ಇಚ್ಛಾಮರಣಿಗಳು. ಯೋಗಿಗಳು ಉತ್ತರಾಯಣದಲ್ಲಿ ದೇಹ ಬಿಡಬೇಕು ಅಂತ ಇಚ್ಛೆ ಪಡ್ತಾರಂತೆ. ಯಾಕೆ? ಪರಮಾತ್ಮನ ಲೋಕಕ್ಕೆ ಪ್ರಾಪ್ತಿಯಾಗಲಿಕ್ಕೆ ಅನುಕೂಲವಾದ ಒಂದು ಕಾಲ ಅಂತ ಅಷ್ಟೇ. ಅದರ್ಥ ದಕ್ಷಿಣಾಯನದಲ್ಲಿ ಹುಟ್ಟಿದವರು ದೇವರ ಹತ್ರ ಹೋಗೋದಿಲ್ಲ, ಮೋಕ್ಷವನ್ನು ಪಡೆಯೋದಿಲ್ಲ ಅಂತ ಅರ್ಥ ಇಲ್ಲ. ವಿಶೇಷವಾದ ಅತಿಶಯವಾದ ಸುಖ ಇದೆ, ಅದರಿಂದ ಅವರು ಆ ರೀತಿಯಾಗಿ ಉತ್ತರಾಯಣವನ್ನು ಬಯಸಿ ಮಾಡ್ತಾರೆ ಹಾಗೆ ಅಂತ ಒಟ್ಟ ಅಭಿಪ್ರಾಯ. ಅಂತ ಒಂದು ಕಾಲ ಒದಗಿ ಬಂತು. ತದೋಪಸಂಹೃತ್ಯ ಗಿರಂ ಸಹಸ್ರಣೀರ್ವಿಮುಕ್ತ ಸಂಗಂ ಮನ ಆದಿಪುರುಷೇ ಕೃಷ್ಣಂ ಲಸತ್ ಪೀತಪಟೇ ಚತುರ್ಭುಜೇ ಪರಸ್ಥಿತೋ ಮೀರಿತ ದೃಗ್ವ್ಯಧಾರಯತ್. ಆ ರೀತಿಯಾಗಿ ಉತ್ತರಾಯಣ ಕಾಲ ಬಂದಾಗ ಸಂಹೃತ್ಯ ಗಿರಂ, ತಾವೇನು ಉಪನ್ಯಾಸ ಮಾಡ್ತಾ ಇದ್ರು ಅದೆಲ್ಲವನ್ನು ಕೂಡ ಮಂಗಳ ಮಾಡಿದರು. ಮುಂದೆ ದೇಹ ಬಿಡಬೇಕು ಅಂತ ಹೇಳಿ ಅವರು ದೇಹ ಬಿಡಬೇಕು ಅಂತ ಅವರು ಸಿದ್ಧವಾದರು. ಮಾತಾಡೋದನ್ನೆಲ್ಲ ಅಂದರೆ ಇಂದ್ರಿಯಗಳ ವ್ಯಾಪಾರವನ್ನು ಎಲ್ಲವನ್ನು ಕೂಡ ನಿಲ್ಲಿಸಿದರು. ಯಾರು? ಸಹಸ್ರಣೀಹಿ ಅಂತ ಬರೀತಾರೆ. ಆ ಭೀಷ್ಮಾಚಾರ್ಯರ ಉಪದೇಶವನ್ನು ಕೇಳೋದಕ್ಕೆ ಸಾವಿರಾರು ಋಷಿಗಳು ಬಂದಿದ್ದರಂತೆ. ಸಾವಿರಾರು ಋಷಿಗಳು. ಹೇಗಿದ್ರು ಗುರುಮುಖೇನೋ ಉಪದೇಶ ಆಗಬೇಕು. ನಾವೇ ಪುಸ್ತಕ ಇದೆ, ಬುಕ್ಸ್ ಸಿಗ್ತದೆ, ನಾವು ಓದ್ಕೊಳ್ಳೋಣ ಅಂತ ಇಲ್ಲವಂತೆ. ಗುರುಮುಖದಿಂದ ಉಪದೇಶ ಆಗಬೇಕು. ಭೀಷ್ಮಾಚಾರ್ಯರು ವಸು, ಎನ್ನುವ ವಸು. ಅದರಿಂದ ಅವರ ಅನೇಕ ಗುರುಗಳಿದ್ದ, ಸಾವಿರಾರು ಋಷಿಗಳು ಅವರ ಶಿಷ್ಯರಾಗಿ ಇರ್ತಾರೆ. ಅವರೆಲ್ಲರೂ ಕೂಡ ಭೀಷ್ಮಾಚಾರ್ಯರು ಮಾಡಿದ ಉಪದೇಶವನ್ನ ಕೇಳಲಿಕ್ಕೆ ಉತ್ಸುಕತೆಯಿಂದ ಬಂದಿದ್ರು. ಅವರಿಗೆಲ್ಲ ಉಪದೇಶವನ್ನ ಮಾಡಿ ಸಮರ್ಪಣೆಯನ್ನು ಮಾಡಿ ವಿಮುಕ್ತ ಸಂಗಂ ಅನಾದಿ ಪುರುಷೇ, ಈ ವಿಷಯದ ಕಡೆ, ಬಾಹ್ಯ ಪ್ರಪಂಚದ ಕಡೆ ಅವರು ತಾವು ವಿಮುಕ್ತರಾಗಿ, ಅಂದರೆ ಅದರ ಆಸಕ್ತಿಯನ್ನೆಲ್ಲ ಬಿಟ್ಟು, ಇನ್ನು ಮುಂದೆ ನಾನು ಲೋಕದಲ್ಲಿ ನೋಡಲಿಕ್ಕೆ, ಕೇಳಲಿಕ್ಕೆ, ಮಾತನಾಡುವುದಕ್ಕೆ ಯಾವುದೂ ಇಲ್ಲ. ಏನಿದೆ, ದೇಹ ಬಿಡಬೇಕಾದ ಸಂದರ್ಭ ಬರುತ್ತದೆ.
ಇನ್ನು ಲೋಕ ಮನೆ ಬಾಗಿಲು ಮಠ ಇಟ್ಕೊಂಡು ನಾವೇನು ಮಾಡಬೇಕು? ಹಂಗಾಗಬಾರ್ದು. ಪರಮಾತ್ಮನಲ್ಲಿ ಮನಸ್ಸಾಕಬೇಕು. ಅದಕ್ಕೆ ಮೊದಲಿಂದಲೇ ಮನಸ್ಸಾಕಿ ಅಭ್ಯಾಸ ಮಾಡಬೇಕು. ನಮಗೂ ಒಂದಲ್ಲ ಒಂದಿನ ದೇಹ ಬಿಡುವ ದಿವಸ ಬರಲಿಕ್ಕಿದೆ. ಹಾಗೆ ಹೇಗೆ ದೇಹ ಬಿಡಬೇಕು? ಜ್ಞಾನಿಗಳು ಹೇಗೆ ದೇಹ ಬಿಟ್ಟಿದ್ದಾರೆ ಅದನ್ನು ನೋಡಿ ನಾವು ಕಲಿಯಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಭೀಷ್ಮರನ್ನು ನೋಡಿ ನಾವು ಕಲ್ತ್ಕೋಬೇಕು. ಎಲ್ಲವನ್ನು ಕೂಡ ಉಪಸಂಹಾರ ಮಾಡಿ, ಇನ್ನು ಅದು ತಿನ್ನಬೇಕು, ಇದು ತಿನ್ನಬೇಕು, ಅದು ನೋಡಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು ಅಂತ ಮನಸ್ಸಿನಲ್ಲಿ ಯಾವ ಇಚ್ಛೆಯೂ ಇರಬಾರ್ದು. ಯಾಕೆ? ಯಾವುದು ನಮ್ಮ ಜೊತೆಗೆ ಬರಲ್ಲ ನೋಡಿ. ನಮ್ಮ ಜೊತೆಗೆ ಬರೋದು ಪರಮಾತ್ಮನೇ. ಅದರಿಂದ ಅವನ ಕುರಿತಾದ ಶ್ರವಣ, ಮನನ, ಧ್ಯಾನ ಅದನ್ನು ಮೊದಲಿಂದಲೇ ನಾವು ತೊಡಗಿಸಿಕೊಂಡು ಬಂದರೆ ಕೊನೆ ಕಾಲದಲ್ಲೂ ಕೂಡ ಸುಲಭವಾಗ್ತದೆ. ಇದು ಹೇಗಿದೆ ಅಂದರೆ, ಪರೀಕ್ಷೆಗೆ ಓದುವವರು ಯಾವಾಗ ಓದಬೇಕು? ಆ ವರ್ಷ ಪೂರ್ತಿ ಓದ್ತಾ ಬಂದಿದ್ರೆ ಕೊನೆಯಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅನುಕೂಲ ಆಗ್ತದೆ. ನಮಗೆ ದೇಹ ಬಿಡೋದಂದ್ರೆ ದೇವರು ಕೊಡುವ ಟೆಸ್ಟ್. ಕೊನೆಯ ಕಾಲದಲ್ಲಿ ನನ್ನ ಸ್ಮರಣೆ ಬಂತಾ ನೋಡ್ಕೋ ಅಂತ ಹೇಳ್ತಾ ಇದ್ದಾನೆ. ಪರೀಕ್ಷೆ ತುಂಬ ಹುಡುಗರಿಗೆ ಹಾಗೆ ಆಗ್ತದೆ. ಪರೀಕ್ಷೆ ಕಾಲಿಗೆ ಹೋದಾಗಲೇ ಎಲ್ಲ ಮರ್ತೋಗ್ತದೆ. ಪರೀಕ್ಷೆ ಅಲ್ಲಿ ನೋಡಿದ್ರೆ ಅದೇನು ಹೆದರಿಕೆನೋ ಏನೋ ಗೊತ್ತಿಲ್ಲ, ಮರ್ತು ಬಿಡ್ತಾರೆ. ನಮ್ದು ಪರಿಸ್ಥಿತಿ ಹಾಗೆ. ದೇಹ ಬಿಡುವ ಸಂದರ್ಭದಲ್ಲಿ ಆ ಪರಮಾತ್ಮನ ಸ್ಮರಣೆನೇ ಬರೋದಿಲ್ಲ. ಯಾವಾಗ ಬರ್ತದೆ? ಯಾರಿಗೆ ಬರ್ತದೆ? ಪರೀಕ್ಷೆಗೆ ಬರೀಬೇಕು ಅಂದರೆ 1 ವರ್ಷ ಪೂರ್ತಿ ಚೆನ್ನಾಗಿ ಯಾರು ಅಭ್ಯಾಸ ಮಾಡಿದ್ದಾನೆ, ಮತ್ತೆ ಹೇಳಿ ಅಭ್ಯಾಸ ಮಾಡಿದ್ದಾನೆ, ಆವೃತ್ತಿ ಮಾಡಿದ್ದಾನೆ, ರಿವಿಷನ್ಸ್ ಮಾಡಿದ್ದಾನೆ, ಅವರಿಗೆ ಅನಾಯಾಸವಾಗಿ ಪರೀಕ್ಷೆಯಲ್ಲಿ ಬರೀತಾರೆ, ಒಳ್ಳೆ ಮಾರ್ಕ್ಸ್ ತೆಗೆದುಕೊಳ್ತಾರೆ. ಅದೇ ರೀತಿಯಾಗಿ ದೇವರು ನಮಗೆ ಹೇಳಿರೋದು ನಿರಂತರವಾದ ಶ್ರವಣ, ಮನನ, ನಾಮೋಚ್ಚಾರಣೆ ಸತತವಾಗಿ ಕೃಷ್ಣ, ರಾಮ, ಗೋವಿಂದ, ಕೃಷ್ಣಾಯ ವಾಸುದೇವಾಯ, ದೇವಕಿ ನಂದನಾಯ ಚ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ಹಿಂದೆ ಕುಂತಿದೇವಿ ಮಾಡಿದ ಸ್ತೋತ್ರ ಇತ್ತು ನೋಡಿ, ಅದನ್ನೆಲ್ಲ ಹೇಳಿ ಅಭ್ಯಾಸ ಮಾಡಬೇಕು. ನಿಮಗೆ ಯಾರಿಗಾದರೂ ಕುಂತಿ ಸ್ತೋತ್ರ ಪಾರಾಯಣ ಮಾಡಬೇಕು ಅಂತ ಅನಿಸಿದರೆ ಕೇಳಿ. ಅದು ತುಂಬ ಸಣ್ಣದಿದೆ. ಎಲ್ಲ ಹೆಣ್ಮಕ್ಳು ಮಾಡ್ಬೋದು ಆ ಸ್ತೋತ್ರವನ್ನು. ಬೆಳಿಗ್ಗೆ ಒಂದ್ಸಲ, ಮಧ್ಯಾಹ್ನ ಒಂದ್ಸಲ, ಸಾಯಂಕಾಲ ಒಂದ್ಸಲ. ಏನೇನೋ ಡಾಕ್ಟರೂ ಪರಿಚಯ ಇಲ್ಲ, ಡಾಕ್ಟರು ಕೊಡುವ ಔಷಧಿಗಳು ಪರಿಚಯ ಇಲ್ಲ. ಕೊಟ್ಟಿದ್ದಾರೆ, ನಾವೇನೋ ತಗೋತೀವಿ. ಆದರೆ ಇದು ಹಾಗಿಲ್ಲ. ಕುಂತಿದೇವಿ ಮಾಡಿದ ಸ್ತೋತ್ರ ಹೆಣ್ಮಕ್ಳು ಹೇಳಬೇಕಾದ ಸ್ತೋತ್ರ, ಪ್ರತಿನಿತ್ಯ ಓದಬೇಕಾದ ಸ್ತೋತ್ರ. ಅದನ್ನು 3 ಹೊತ್ತು ತೆಗೆದುಕೊಂಡ್ರೆ ನಮಗೆ ಭವರೋಗದಿಂದ ನಾವು ಮುಕ್ತರಾಗ್ತೀವಿ. ಆ ರೀತಿಯಾಗಿ ನಾವು ನಮ್ಮನ್ನ ಅಭ್ಯಾಸ ಮಾಡ್ಕೋಬೇಕು. ರೋಗದಿಂದ ಮುಕ್ತರಾಗೋದಕ್ಕೆ ಪ್ರಯತ್ನ ಮಾಡ್ತೀವಿ, ಆದರೆ ಈ ಭವರೋಗ, ಹುಟ್ಟು ಸಾವು ರೋಗದಿಂದ ಮುಕ್ತರಾಗುವುದಕ್ಕೆ ನಾವು ಪ್ರಯತ್ನ ಪಡಬೇಕು. ನೋಡಿ, ಭೀಷ್ಮರು ಮಾಡ್ತಾ ಇದ್ದಾರೆ. ಎಲ್ಲವನ್ನು ನಿಯಂತ್ರಣ ಮಾಡಿ ಪರಮಾತ್ಮನಲ್ಲೇ ಮನಸ್ಸಿಟ್ಟು ಪರಮಾತ್ಮನ ಚಿಂತನೆ ಮಾಡ್ಲಿಕ್ಕೆ ತೊಡಗಿದ್ರು. ಹೇಗೆ? ಕೃಷ್ಣೇ ಲಸತ್ ಪೀತಪಟೇ, ಪೀತಾಂಬರ, ಪರಮಾತ್ಮ ಪೀತಾಂಬರವನ್ನು ಧರಿಸಿದ್ದಾನೆ ಅಂತ ರೂಪವನ್ನು ಚಿಂತನೆ ಮಾಡಿದರು. ಪರಸ್ಥಿತ, ಎದುರುಗಡೆನೇ ಕೃಷ್ಣ ಇದ್ದಾನೆ. ನಮಗೆ ಎದುರುಗಡೆ ಕೃಷ್ಣ ಇಲ್ಲಲ್ಲ, ನಾವೇನ್ ಮಾಡೋದು? ಉಡುಪಿ ಕೃಷ್ಣನನ್ನೇ ಸ್ಮರಿಸಿಕೊಳ್ಳೋದು, ಅವನ ಫೋಟೋ ಇಟ್ಟುಕೊಳ್ಳೋದು, ಅವನನ್ನೇ ಸ್ಮರಿಸೋದು ಅಷ್ಟೆ. ಸ್ಥಿತಃ ಮೀಲಿತ ದೃಗ್ ವ್ಯಧಾರಯತ್, ಅಮೀಲಿತ ದೃಗ್ ವ್ಯಧಾರಯತ್ ಅಂದ್ರೆ ಕೃಷ್ಣನಲ್ಲೇ ಮನಸ್ಸಿಟ್ಟವರಾಗಿ ಕೃಷ್ಣನನ್ನೇ ಅವ್ರು ನೋಡ್ತಾ ಇದ್ರು, ಬೇರೆ ಯಾವುದನ್ನು ನೋಡ್ತಾ ಇಲ್ಲ ಅವರು. ವಿಶುದ್ಧಯ ಧಾರಣಯ ಧುತಾಶುಭಃ ತದೀಕ್ಷಯೈವಾಶು ಗತಾಯುಧವ್ಯತಃ ನಿವೃತ್ತ ಸರ್ವೇಂದ್ರಿಯ ವೃತ್ತಿ ವಿಭ್ರಮಃ ತುಷ್ಟಾವಜಲ್ಪಂ ವಿಸರ್ಜನ್ ಜನಾರ್ದನಂ. ಆ ರೀತಿಯಾಗಿ ಪರಮಾತ್ಮನಲ್ಲೇ ಮನಸ್ಸಿಟ್ರೆ ಏನ್ ಲಾಭ ಆಗ್ತದೆ, ಏನ್ ಸಿಗ್ತದೆ ಅವರಿಗೆ? ಹಾಗೆ ಅಂದ್ರೆ ವಿಶುದ್ಧಯ, ವಿಷಯದ ಆಸಕ್ತಿಯಿಂದ ನಿವೃತ್ತರಾಗಿದ್ದರಿಂದ ಅವರ ಮನಸ್ಸು ಶುದ್ಧವಾಗ್ತದೆ. ಧಾರಣೆಯ, ನಿರಂತರವಾದ ಧಾರಣೆ ಅಂದ್ರೆ ಪರಮಾತ್ಮನಲ್ಲೇ ಮನಸ್ಸನ್ನ ಇಟ್ಟಿರೋದು, ಅಂತಹ ಧಾರಣೆ ಆಗ್ತದೆ. ಧೃತ ಅಶುಭ ತದೀಕ್ಷೆಯೈವಾಶು, ನಿರಸ್ತ ಪಾಪಃ ಅಂತ ಬರೀತಾರೆ. ಧೃತ ಅಶುಭ ಅಂದ್ರೆ ಅವರ ಪಾಪ ಎಲ್ಲ ಹೋಗ್ತದೆ. ಪರಮಾತ್ಮನ ಸ್ಮರಣೆ ಮಾಡಿಬಿಟ್ರೆ ಎಲ್ಲ ಪಾಪಗಳು ಒಟ್ಟೋಗ್ತದೆ. ತದೀಕ್ಷೆಯೈವಾಶು, ಪರಮಾತ್ಮನ ಸ್ಮರಣೆಯಿಂದಲೇ ಆಗ್ತದೆ, ನಾಮಸ್ಮರಣೆಯಿಂದಲೇ ಆಗ್ತದೆ ಅಂತ ಆದಮೇಲೆ ಇನ್ನು ಪರಮಾತ್ಮನ ದರ್ಶನದಿಂದ ಆಗ್ತದೆ ಅಂತ ಏನ್ ಹೇಳೋದು? ಅಲ್ಲಿ ವೇದವ್ಯಾಸರಿದ್ದಾರೆ, ಪರಶುರಾಮ ದೇವರಿದ್ದಾರೆ, ಕೃಷ್ಣ ಪರಮಾತ್ಮ ಇದ್ದಾನೆ, 3 ದೇವತೆಗಳ ಸನ್ನಿಧಾನ ಅಲ್ಲಿತ್ತು. ಅಂತಹ ಪರಮಾತ್ಮನನ್ನು ನೋಡ್ತಾ ಗತ ಆಯುಧವ್ಯತಃ, ಆ ಅರ್ಜುನನ ಬಾಣದಿಂದ ಅವರಿಗೆ ತುಂಬಾ ವ್ಯಥೆಯಾಗಿತ್ತು. ಮೊದಲು ಅರ್ಜುನ ಏನ್ ಮೈಪೂರ್ತಿ ಬಾಣ ಅಂದ್ರೆ ಏನ್ರಿ, ಒಂದು ಮುಳ್ಳು ಚುಚ್ಚಿದ್ರೆ ನಮ್ಮಿಂದ ಇರಕ್ಕಾಗುವುದಿಲ್ಲ. ಮೈಪೂರ್ತಿ ಬಾಣಗಳು ಅದು ಹೆಂಗ ಸಹನೆ ಮಾಡ್ಕೊಂಡಿದ್ರೋ ಕಾಣಿ ಪುಣ್ಯಾತ್ಮರು. ಆದರೂ ಕೂಡ ಪರಮಾತ್ಮನ ನೋಡಿದಾಗ ಆ ಆಯುಧಗಳ ವ್ಯಥೆ, ಆ ಬಾಣಗಳ ಚುಚ್ಚಿನ ವ್ಯಥೆ
ಅದೆಲ್ಲವೂ ಕೂಡ ಅವರಿಗೆ ಪರಿಹಾರ ಆಯಿತು ಅಂತ ಹೇಳ್ತಾರೆ. ಈ ರೀತಿಯಾಗಿ ಪರಮಾತ್ಮನ ಚಿಂತನೆ ಮಾಡೋದು ಇದಾಗಬೇಕು ರೀ. ನಿಜವಾಗ್ಲೂ ಪರಮಾತ್ಮನ ಸ್ಮರಣೆ ನಾವು ಮಾಡಿದ್ದು ಭಕ್ತಿ ಸರಿಯಾಗಿದೆ ಅಂದರೆ ಅದಕ್ಕೆ ಏನು ಮೆಷರ್ಮೆಂಟು? ನಮ್ಮಲ್ಲಿ ದುಃಖ ಹೋಗಬೇಕು, ಸುಖ ಬರಬೇಕು. ನಮ್ಮಲ್ಲಿ ದುಃಖ ಹೋಗಿ ಸುಖ ಬಂದಿದ್ರೆ ದೇವರ ಚಿಂತನೆಯನ್ನ, ದೇವರ ಭಕ್ತಿಯನ್ನ ಸರಿಯಾಗಿ ಮಾಡ್ತಾ ಇದ್ದೀವಿ ಅಂತ ಅರ್ಥ. ನಮಗೆ ಇನ್ನು ದೇವರ ಸ್ಮರಣೆ ಮಾಡಿದಾಗಲೂ ದುಃಖನೇ ಬಂತು ಅಂದ್ರೆ ಏನರ್ಥ? ನಮಗೆ ದೇವರಲ್ಲಿ ಮನಸ್ಸು ಹೋಗ್ತಾ ಇಲ್ಲ, ಯಾವುದೋ ವಿಷಯದ ಕಡೆನೆ. ಮಗ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಅವರು ಸರಿ ಇಲ್ಲ, ಪಕ್ಕದ ಮನೆಯವರು ಸರಿ ಇಲ್ಲ, ಮನೆ ಸರಿ ಇಲ್ಲ, ಫಸ್ಟ್ ಫ್ಲೋರ್ ಸರಿ ಇಲ್ಲ, ಏನೋ ಒಂದು ಹೇಳ್ತೀವಿ ಹೊರತು ನಾವು ನಮ್ಮ ಮನಸ್ಸು ಯಾವುದೂ ಸರಿ ಇಲ್ಲ. ಅದರಲ್ಲಿ ದೇವರನ್ನ ಸ್ಮರಣೆ ಮಾಡಿದಾಗ ಆಗುವ ಒಂದು ಆನಂದ ಇನ್ನು ಯಾವುದರಲ್ಲೂ ಆಗೋದಿಲ್ಲ. ಆದರೆ ದೇವರ ಸ್ಮರಣೆ ಮಾಡಲಿಕ್ಕೆ ಮನಸ್ಸೇ ಹೋಗೋದಿಲ್ಲ ನಮಗೆ. ನಮ್ದು ದೌರ್ಬಲ್ಯ ನೋಡಿ, ನಮ್ದು ವೀಕ್ನೆಸ್ ಅದು, ನಮ್ದು ವೀಕ್ನೆಸ್ ಅದು. ಅದು ಸರಿಪಡಿಸ್ಕೋಬೇಕು ನಾವು. ನಿವೃತ್ತ ಸರ್ವೇಂದ್ರಿಯ ವೃತ್ತಿ ವಿಭ್ರಮ, ಎಲ್ಲ ಇಂದ್ರಿಯಗಳ ವ್ಯಾಪಾರವನ್ನು ಕೂಡ ಅವರು ನಿಲ್ಲಿಸಿದ್ರು. ನೋಡೋದು, ಕೇಳೋದು ಮುಂತಾದ ಎಲ್ಲವನ್ನು ಕೂಡ ನಿಲ್ಲಿಸಿದರು. ತುಷ್ಟಾವ ಜಲ್ಪಂ ವಿಸರ್ಜನ್ ಜನಾರ್ದನಂ, ಎಲ್ಲ ವಾಗ್ ವ್ಯಾಪಾರವನ್ನು ಕೂಡ ನಿಲ್ಲಿಸಿದ್ರು ಅಂತ ಹೇಳ್ತಾರೆ. ಇತಿ ಮತಿರೂಪಕಲ್ಪಿತ ವಿತೃಷ್ಣ ಭಗವತಿ ಸಾತ್ವ ಪುಂಗವೇ ವಿಭೂಮ್ನಿ ಸ್ವಮುಖ ಉಪಗತೆ ಕ್ವಚಿದ್ ವಿಹರ್ತುಂ ಪ್ರಕೃತಿಮುಪೇಯುಷಿ ಯದ್ ಭವ ಪ್ರವಾಹ. ಭಗವದ್ಗೀತೆಯಲ್ಲಿ ನಾವು ಕೇಳ್ತೀವಿ ಏನು, ಯೋಗ ಅಂತ, ಯೋಗಿ ಆಗಬೇಕು ಹಾಗೆ ಅಂತ. ಕರ್ಮಯೋಗಿ ಆಗಬೇಕು. ಕರ್ಮಯೋಗಿ ಅಂದ್ರೆ ಏನರ್ಥ? ಪರಮಾತ್ಮನ್ನೇ ಸ್ಮರಣೆ ಮಾಡ್ತಾ ಕೊನೆಯಲ್ಲಿ ಎಲ್ಲವನ್ನು ಕೂಡ ಕೃಷ್ಣಾರ್ಪಣ ಮಾಡಬೇಕು ಹಾಗೆ ಅಂತ. ಭೀಷ್ಮಾಚಾರ್ಯರು ಏನ್ ಮಾಡ್ತಾ ಇದ್ದಾರೆ ನೋಡಿ. ಆದೌ ಅಂದ್ರೆ ತಾವತ್ ಬಾಲ್ಯಮಾರಭ್ಯ, ತಾನು ಸಣ್ಣ ವಯಸ್ಸು 1ನೇ ವರ್ಷದಿಂದ ಶುರು ಮಾಡಿ ಸುಮಾರು ಹತ್ರ 800 ವರ್ಷ 800 years ಜೀವನ ಮಾಡಿದವರು ಭೀಷ್ಮಾಚಾರ್ಯರು. ಅಲ್ಲಿ ತನಕ ತಾವೇನು ಮಾಡಿದರೂ ಮನೋವೃತ್ತಿ, ಮನಸ್ಸಿನ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಅದೆಲ್ಲವನ್ನು ಕೂಡ ಕೃಷ್ಣಾರ್ಪಣ ಮಾಡ್ತಾ ಇದ್ದಾರೆ ನೋಡಿ. ಅಂದ್ರೆ ಏನರ್ಥ? ಆಯುರ್ಯಜ್ಞ ಅಂತ ಕರೀತಾರೆ. ನಾವು ಪ್ರತಿ ದಿವಸ ಮಾಡಿದ್ದನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು. ದಿನಯಜ್ಞ ಅಂತ ಕರೀತಾರೆ. ದಿನಯಜ್ಞ ಅಂದ್ರೆ ಏನು? ಒಂದು ದಿನ ಬೆಳಿಗ್ಗೆಯಿಂದ ರಾತ್ರಿ ತನಕ ಮಾಡಿದ ಕರ್ಮವನ್ನ ಅಥವಾ ದೇವರ ಪೂಜೆ, ನಿನ್ನೆ ದೇವರ ಪೂಜೆಯಿಂದ ಇವತ್ತಿನ ದೇವರ ಪೂಜೆ ತನಕ ನಾವೇನು ಮಾಡಿರ್ತೀವಿ ಆ ಒಂದು ದಿನ ಏನೇನು ವ್ಯಾಪಾರಗಳು ಮಾಡಿರ್ತೀವಿ ಶರೀರದಿಂದ, ಅದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಅಲ್ಲ, ಯಾಕೆ ಸಮರ್ಪಣೆ ಮಾಡಬೇಕು? ಮಾಡಿಸಿದ್ದು ದೇವರು, ಸುಲಭ. ದೇವರಿಗೆ ಯಾಕೆ ಸಮರ್ಪಣೆ ಮಾಡಬೇಕು? ನಮ್ದು ಯಾವುದು ರೀ? ನಮ್ದು ಯಾವುದು ಅಲ್ಲಲ್ವಾ? ಎಲ್ಲ ದೇವರೇ ಮಾಡಿಸಿರೋದು. ಅದರಿಂದ ದೇವರಿಗೆ ಕೊಟ್ಟು ಬಿಡ್ಬೇಕು ಅದನ್ನು. ಸ್ವಾಮಿ ನಂದು ಯಾವುದಲ್ಲ, ನಿಂದೆ ತಗೋ, ನೀನೇ ಮಾಡಿಸಿದ್ದು. ಅಂದ್ರೆ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ದಾಸರು ನೋಡಿ. ದಾಸರ ಪದ ಕೇಳಬೇಕು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಹಾಗೆ ಅಂತ. ಸಂಧ್ಯಾವಂದನೆ ಮಾಡೋದಕ್ಕಾಗಿ ಕೆರೆಗೆ ಹೋಗ್ತೀವಿ, ಸರೋವರ, ನದಿ ಎಲ್ಲರೂ ಹೋಗ್ತೀವಿ. ಅಲ್ಲಿರುವ ನೀರನ್ನೇ ತೆಗೆಯೋದು, ಅರ್ಘ್ಯ ಕೊಡುವಾಗ ಅಲ್ಲಿರುವ ನೀರನ್ನೇ ತೆಗೆಯೋದು. ಎಲ್ಲಿ ಬಿಡೋದು? ಅಲ್ಲೇ ಸರೋವರದಲ್ಲೇ ಬಿಟ್ಟು ಬಿಡೋದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲೋದು. ಆ ಥರ ದೇವರು ಕೊಟ್ಟದ್ದು ದೇವರಿಗೆ ಕೊಟ್ಟು ಬಿಡೋದು ಅಷ್ಟೆ. ಇದು ನಾವು ಮಾಡಬೇಕಾದ. ನಮ್ದು ಯಾವುದೂ ಇಲ್ಲ. ಯಾಕೆ? ಕಣ್ಣು, ಮೂಗು, ಕಿವಿ, ಒಂದೊಂದು ಇಂದ್ರಿಯಗಳನ್ನು ಕೂಡ ನಡೆಸುವವ ಯಾರು? ಪರಮಾತ್ಮನೇ. ಅದರಿಂದ ಆ ಒಂದು ದಿವಸದ ಒಂದು ಯಜ್ಞವನ್ನು ಸಮರ್ಪಣೆ ಮಾಡಬೇಕು. ಒಂದು ತಿಂಗಳು ಬಂತು, ಆ ಒಂದು ಮಾಸಯಜ್ಞ ಅಂತ ಕರೀತಾರೆ. ಹೋದ ಪ್ರತಿಪತ್ತಿಂದ ಅಮಾವಾಸ್ಯೆ ತನಕ ನಾವೇನ್ ಮಾಡಿದ್ದೀವಿ ಅದನ್ನ ಸಮರ್ಪಣೆ ಮಾಡಿಬಿಡೋದು, ಮಾಸಯಜ್ಞ. 1 ವರ್ಷ ಪ್ರತಿ ಯುಗಾದಿ ಬಂದಾಗಲೂ ಕೂಡ ಹೋದ ಯುಗಾದಿ ಪ್ರತಿಪತ್ ಅಂದ್ರೆ ಚೈತ್ರ ಪ್ರತಿಪತ್ತಿಂದ ಈ ಒಂದು ಫಾಲ್ಗುಣ ಅಮಾವಾಸ್ಯೆ ತನಕ ನಾವೇನ್ ಮಾಡಿದ್ದೀವಿ ಅದೆಲ್ಲವನ್ನು ಕೂಡ ದೇವರಿಗೆ ಆ ಒಂದು ವಾರ್ಷಿಕ ಯಜ್ಞ ಅಂತ ಅದನ್ನ ಸಮರ್ಪಣೆ ಮಾಡಬೇಕು. ಅದೇ ತರ ಆಯುಷ್ಯ ಯಜ್ಞ, ಪ್ರಾಣ ಬಿಡುವಾಗ ಚಿಕ್ಕ ವಯಸ್ಸಿನಿಂದ 1ನೇ ಹುಟ್ಟಿದ ದಿವಸದಿಂದ ಪ್ರಾರಂಭ ಮಾಡಿ ಆ ಪ್ರಾಣ ಬಿಡುವ ದಿವಸ ತನಕ ಏನೇನು ಕರ್ಮ ಮಾಡಿದ್ದೀವಿ ಅದೆಲ್ಲವನ್ನು ಕೂಡ ಕೃಷ್ಣಾರ್ಪಣ ಮಾಡಿಬಿಡಬೇಕು. ಇದು ದೊಡ್ಡವರಿಂದ ನಾವು ಕಲಿಬೇಕಾದ್ದು. ಕೃಷ್ಣಾಯ ಅರ್ಪಯತಿ ಈ ಶ್ಲೋಕದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದಾರಂತೆ. ಇತಿಮತಿ ರೂಪಕಲ್ಪಿತ ವಿತೃಷ್ಣ. ಯಾದವಾನಾಂ ಪುಂಗವೇ, ಸಾತ್ವತ ಪುಂಗವೇ ಅಂತ ಬರೀತಾರೆ ನೋಡಿ. ಯಾದವರಲ್ಲಿ ಶ್ರೇಷ್ಠನಾದ ಕೃಷ್ಣನಲ್ಲಿ
ವಿತೃಷ್ಣಾ ವಿಗತಾ ತೃಷ್ಣಾ ಕಥಂ ಭೂತೆ ಕ್ವಚಿತ್ ಕಜ ಸೃಷ್ಟಿಕಾಲೇ ವಿಹರ್ತುಂ ನಾನಾರೂಪೈಃ ಕ್ರೀಡಾಂ ಕರ್ತುಂ ಪ್ರಕೃತಿಂ ಚೇತನಾಂ ಅಚೇತನಾಂ ಚ ಉಪೇಯುಷಿ ಪ್ರಾಪ್ತವತಿ. ಪರಮಾತ್ಮ ತಾನು ಸೃಷ್ಟಿಯ ಆದಿಕಾಲದಲ್ಲಿ ಎಲ್ಲವನ್ನೂ ಸ್ವೀಕಾರ ಮಾಡ್ತಾನೆ. ಸೃಷ್ಟಿಯಾದಿಗಳನ್ನ ಅಂದರೆ ಪ್ರಕೃತಿಯನ್ನ ಸ್ವೀಕಾರ ಮಾಡಿ ಅವನು ಸೃಷ್ಟಿಯನ್ನು ಮಾಡ್ತಾನೆ. ಇದು ಪರಮಾತ್ಮನ ಲೀಲೆ. ಅದನ್ನು ಚಿಂತನೆ ಮಾಡಬೇಕು. ಮತ್ತು ಪರಮಾತ್ಮ ಹೆಂಗಿರ್ತಾನೆ? ಸ್ವರೂಪಭೂತ ಸುಖೆ. ತಾನು ಸ್ವರೂಪದಿಂದಲೇ ಆನಂದ ಪೂರ್ಣನಾಗಿ ಇರ್ತಾನೆ. ಪೂರ್ಣನಾಗಿರತಕ್ಕ ಆ ಪರಮಾತ್ಮನಲ್ಲಿ ಅದನ್ನ ಆ ರೀತಿಯಾಗಿ ಪರಮಾತ್ಮ ಇದ್ದಾನೆ ಅಂತ ಚಿಂತನೆ ಮಾಡಿ, ಪ್ರಕೃತಿಯ ಜೀವಾನಾಂ ನಾನಾವಿಧ ಶರೀರ ಪ್ರಾಪ್ತೋ ತತ್ ಪ್ರೇರಣಾಯ. ಸ್ವಾಮಿ, ಇನ್ನು ಮುಂದೆ ಅನೇಕ ಜನ್ಮಗಳು ಬರ್ಲಿಕ್ಕಿದೆ, ಅಥವಾ ಮೂಲ ರೂಪದಲ್ಲಿ ಇರ್ಲಿಕ್ಕಿದ್ದೀವಿ, ಅಲ್ಲೂ ಕೂಡ ನಾನಾ ವ್ಯಾಪಾರಗಳನ್ನು ಮಾಡುವವ ನೀನೇ. ಇಲ್ಲಿ ಈಗ ಹೆಂಗ್ ಮಾಡಿಸಿದ್ಯೋ ನಿದ್ರಾವಸ್ಥೆಯಲ್ಲೂ ಮಾಡಿಸಿದವನು ನೀನೇ, ಇನ್ನು ಮೂಲ ರೂಪದಲ್ಲಿ ಮಾಡಿಸುವವನು ನೀನೇ, ಮುಂದಿನ ಜನ್ಮಗಳಲ್ಲಿ ಮಾಡಿಸುವವನು ನೀನೇ ಅಂತ ಆ ಚಿಂತನೆಯನ್ನು ಇಟ್ಕೋಬೇಕು. ಚಿಂತನೆ ಮಾಡ್ತಾ ಪ್ರತಿ ಶರೀರದಲ್ಲೂ ನಾನಾ ವಿಧ ಕರ್ಮಗಳನ್ನು ಮಾಡುವವ ನೀನೇ, ಹಾಗೆ ಅಂತ ಹೇಳಿ ಅದನ್ನೆಲ್ಲ ಸಮರ್ಪಣೆ ಮಾಡಿದರು ಅಂತ ಹೇಳ್ತಾರೆ. ತ್ರಿಭುವನ ಕಮನಂ ತಮಾಲವರ್ಣಂ ಕವಿಕರ ಗೌರವರಾಂಬರಂ ದಧಾನೆ ಪುರಲಕ ಕುಲಾ ಕೃತಾನನಾಬ್ಜಂ ವಿಜಯ ಸಖೆ ರತಿರಸ್ತು ಮೇ ಅನವದ್ಯ. ಈ ರೀತಿಯಾಗಿ ಸಮರ್ಪಣೆ ಮಾಡಿದ ಮೇಲೆ ಏನ್ ಮಾಡಿದ್ರು ಹಾಗೆಂದ್ರೆ, ಕೃಷ್ಣ ವಪುಹು ವರ್ಣಯ ತರತಿಂ ಪ್ರಾರ್ಥೆಯತೆ. ಸ್ವಾಮಿ, ನಿನ್ನ ಶರೀರದ ಒಂದು ಸೌಂದರ್ಯವನ್ನ ವರ್ಣನೆ ಮಾಡುವ ಒಂದು ಅವಕಾಶವನ್ನ, ಒಂದು ಸೌಭಾಗ್ಯವನ್ನ ನನಗೆ ಕೊಡು ಅಂತ ಭೀಷ್ಮರು ಪ್ರಾರ್ಥನೆ ಮಾಡ್ತಾರೆ. ಅದೆಂಥದ್ದು? ಪರಮಾತ್ಮನ ಶರೀರ ತ್ರಿಭುವನ ಕಮನಂ, 3 ಲೋಕದಲ್ಲೂ ಕಮನೀಯವಾದದ್ದು, ಸುಂದರವಾದದ್ದು. ತಮಾಲವರ್ಣಂ, ಆಲಪುಷ್ಪದಂತೆ ನೀಲವರ್ಣ, ಕಪ್ಪು ಬಣ್ಣದ್ದು. ಕಪ್ಪು ಬಣ್ಣ ಅಂದ್ರೆ ಇಜ್ಜಲಂತ ಕಪ್ಪು ಅಂತ ತಿಳ್ಕೋಬಾರ್ದು, ಚಾರ್ಕೋಲ್ ಅಂತ ಹೇಳ್ತಾರೆ ನೋಡಿ, ಅದರಷ್ಟು ಕಪ್ಪು ಇಲ್ಲ ದೇವರು. ಮತ್ತೆ ಮೋಡದಂತ ಕಪ್ಪು, ಮೋಡದ ಕಪ್ಪು ಎಷ್ಟು ಸೌಂದರ್ಯ ಚೆನ್ನಾಗಿರ್ತದೆ ನೋಡಿ, ಆ ಥರ ಇರ್ತದಂತೆ. ರವಿಕರ ಗೌರವರಾಂಬರಂ, ರಕ್ತವರ್ಣ ವಸ್ತ್ರವನ್ನ, ಪೀತಾಂಬರವನ್ನ ಧರಿಸಿದ್ದಾನೆ ಅಂತ ಚಿಂತನೆ ಮಾಡಬೇಕು. ವಪುಹು ಅಳಕಕುಲ ಕುಂತಲ ಸಮೂಹೈಹಿ ಅಂತ ಬರೀತಾರೆ. ವೃತಾನ ನಾಜ್ಯಂ, ಕುಂತಲ ಪುಷ್ಪಗಳ ಸಮೂಹದಂತೆ ಇರತಕ್ಕ ಆ ಒಂದು ಮುಖ. ವಿಜಯ ಸಖೆ, ಅರ್ಜುನನ ಸಖ. ವಿಜಯ ಅಂದ್ರೆ ಅರ್ಜುನ ಅಂತ ಹೆಸರು. ಅರ್ಜುನನ ಸಖನಾದ ನಿನ್ನಲ್ಲಿ ರತಿರಸ್ತು ಮೇ ಅನವದ್ಯ, ನಿನ್ನ ಶರೀರವನ್ನ, ನಿನ್ನನ್ನು ಕೊಂಡಾಡುವ ಆ ಒಂದು ಭಕ್ತಿ ನನಗೆ ಬರಲಿ, ಹಾಗೆ ಅಂತ ಪ್ರಾರ್ಥನೆ ಮಾಡ್ತಾರೆ. ರತಿರಸ್ತು ಮೇ ಅನವದ್ಯ, ಹಾಗೆ ಅಂತ. ಇದಾದ ಮೇಲೆ ಭೀಷ್ಮರು ಮಾಡಿದ ಸ್ತೋತ್ರ ಅಂತ ಬರುತ್ತದೆ. ಅದನ್ನ ಮತ್ತೆ ಸೇರಿದಾಗ ನೋಡೋಣ. ಶ್ರೀಮದ್ ಶ್ರೀಕೃಷ್ಣ ಅರ್ಪಣ.